ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೈಮಾ ಉಂಡೆ ಮಾಡೋಣ. ನೋಡಿ ಕೈಮಾ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ. ಕೈಮಾ ಉಂಡೆ ಬನ್ನಿ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ. ತುಂಬ ರುಚಿಕರವಾಗಿ ಮನೆಯಲ್ಲೇ ಮಾಡ್ಕೊಬೋದು ಕೈಮಾ ಉಂಡೆನ. ಬನ್ನಿ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ. ತುಂಬ ಸ್ಪೈಸಿಯಾಗಿ ತುಂಬ ರುಚಿಕರವಾಗಿ ಇರ್ತದೆ. ಮಟನ್ ಯಾರು ತಿನ್ನೋಕ್ಕೆ ಇಷ್ಟಪಡಲ್ವೋ ಅವರು ಸಹ ಇದನ್ನು ತಿಂತಾರೆ. ಈ ರೀತಿ ಮಾಡಿಕೊಡಿ ಒಂದ್ಸಲ, ತುಂಬ ರುಚಿಕರವಾಗಿರ್ತದೆ. ಮಟನ್ ಕೈಮಾ ಉಂಡೆ ಮಾಡೋಣ. ಅದಕ್ಕೆ ಮಟನ್ನ ತೊಗೊಂಡಿದ್ದೀವಿ. ಖಾರದ ಪುಡಿ ಒಂದು 6 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಧನಿಯಾ ಪೌಡ್ರು, ಅರಿಶಿನ ಪುಡಿ 1/4 ಟೀ ಸ್ಪೂನು, 1/4 ಟೀ ಸ್ಪೂನು ಮೆಣಸು ಪೌಡ್ರು. ಮಸಾಲೆ ಮಾಡೋಕ್ಕೆ 2 ಬೆಳ್ಳುಳ್ಳಿ ಗಡ್ಡೆ, ಒಂದು ಅರ್ಧ ತೆಂಗಿನಕಾಯಿ, 2 ಪೀಸು ಚಿಕ್ಕದು ಚಕ್ಕೆ, ಒಂದು 5 ಲವಂಗ, 2 ಮೆಣಸಿನ್ಕಾಯಿ, ಶುಂಠಿ ಒಂದು ಅರ್ಧ ಇಂಚು, ಕೊತ್ತಂಬರಿ ಸ್ವಲ್ಪ. ಇವಾಗ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ. ನೀರು ಹಾಕ್ದಿರೇ ಅದೇ ರೀತಿ ರುಬ್ಕೊಂಬರಬೇಕು. ಇದನ್ನು ಮನೆಯಲ್ಲೇ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಮಾಡೋದನ್ನ ತೋರಿಸ್ತೀವಿ ನೋಡಿ. ನೀರಂತೂ ಆಗಬಾರ್ದು, ಇದೇ ರೀತಿ ಡ್ರೈ ಆಗಿ ರುಬ್ಕೊಂಬರೋಣ. ಇವಾಗ ಖಾರದ ಪುಡಿ ಎಲ್ಲ ಇರುವ ಮಸಾಲೆಯನ್ನು ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀವಿ. ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಖಾರದ ಪುಡಿ, ಉಪ್ಪು, ಅರಿಶಿನ ಪೌಡ್ರು ಎಲ್ಲ ತೊಗೊಂಡಿದ್ವಲ್ಲ, ಧನಿಯಾ ಪೌಡ್ರೆಲ್ಲ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಬರೋಣ. ಇವಾಗ ಇದನ್ನು ನೀರನ್ನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡ್ಕೊಬಾರ್ದು. ನೋಡಿ ಈ ರೀತಿ ಎಲ್ಲವನ್ನ ಉಂಡೆ ಕಟ್ಕೊಂಡಿದ್ದೀವಿ ರುಬ್ಕೊಂಡು. ಇವಾಗ ಇದನ್ನು ಎಣ್ಣೆನ ಹಾಕಿ ಬೇಯಿಸೋಣ ಬನ್ನಿ. ನೋಡಿ ಇಲ್ಲಿ ಒಂದು ಕಡಾಯಿಯಲ್ಲಿ ಈ ರೀತಿ ಎಣ್ಣೆನ ಕಾಯಿಸ್ಕೊಳ್ಳಿ. ಅದರಲ್ಲಿ ಒಂದೊಂದೇ ಈ ರೀತಿ ಹಾಕಿ ಈ ರೀತಿ ಒಂದೊಂದೇ ಉಂಡೆನ ಎಣ್ಣೆಯಲ್ಲಿ ಹಾಕಿ ನೋಡಿ ಈ ರೀತಿ ಎಲ್ಲವನ್ನು ಸಣ್ಣ ಉರಿ ಮಾಡಿಬಿಡಿ. ನೋಡಿ ಉರಿನ ಸಣ್ಣ ಇಕ್ಕಿನೇ ಮಾಡಿ, ಯಾವುದೇ ಕಾರಣಕ್ಕೂ ತಿರುಗಿಸ್ಕೊಡ್ಬಾರ್ದು. ಇದೇ ರೀತಿ ಸಣ್ಣ ಉರಿಯಲ್ಲೇ ಬೇಯಲಿ. ಎಲ್ಲವನ್ನು ಉಂಡೆ ಕಟ್ಟಿ ತಿರುಗಿ ಈ ಥರ ಉಂಡೆ ಕಟ್ಟಿ ಈ ರೀತಿ ಮಾಡಿ ನೋಡಿ. ಈ ರೀತಿ ಅಗಲ ಪಾತ್ರೆಯಲ್ಲೇ ಇಕ್ಕೊಬೇಕು ಇದನ್ನು ಮಾಡೋಕ್ಕೆ ಮಾತ್ರ, ಅವಾಗ ಚೆನ್ನಾಗಿ ಬರ್ತದೆ. ಅಗಲಕ್ಕಿರೋ ಪಾತ್ರೆಯಲ್ಲೇ ಬಾಣಲಿಯಲ್ಲೇ ಮಾಡಬೇಕು ಇದನ್ನು ಈ ರೀತಿ. ನೋಡಿ ಈ ರೀತಿ ಹಾಕಿದ್ದೀವಿ. ಇವಾಗ ಇದನ್ನು ಒಂದು 10 ನಿಮಿಷ ಸಣ್ಣ ಉರಿಯಲ್ಲೇ ಇದೇ ರೀತಿ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ ಇದೇ ರೀತಿ ಸಣ್ಣ ಉರಿಯಲ್ಲೇ ಬೇಯಿಸಿ.
ನೋಡಿ ಈ ರೀತಿ ಇವಾಗ ಆಗ್ತಾ ಇದೆ ನೋಡಿ ಈ ರೀತಿ ನೋಡಿ ಆಗಿದೆ ಕೈಮಾ ಉಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.